ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಟ್ರಾವೆಲ್ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲ್ ಲಾಗಲ್ಲಿ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ದೀಪಾಂಬುದಿ ಕಾಳಿಕಾದೇವಿ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ತುಂಬಾ ಸುಂದರವಾದಂತಹ ದೇವಸ್ಥಾನ. ಕುಣಿಗಲ್ಲಿಂದ ಕೇವಲ 24 ಕಿಲೋಮೀಟರ್ ದೂರದಲ್ಲಿರುವಂತಹ ಹುಲಿಯೂರು ದುರ್ಗದ ದೀಪಾಂಬುದಿ ಕಾಳಿಕಾಂಬ ದೇವಸ್ಥಾನ. ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಬೆಂಗಳೂರಿಂದ ಬಂದಿರುವಂಥದ್ದು. ಇವಾಗ ರೈಟ್ ಸೈಡಲ್ಲಿ ನಿಮಗೆ ಒಂದು ಆರ್ಚ್ ಕಾಣಿಸುತ್ತೆ. ಈ ಆರ್ಚ್ ಒಳಗಡೆ ನಾವು ಹೋಗಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ನಮ್ಮ ರೈಟ್ ಸೈಡಲ್ಲಿ ಇರುವಂಥದ್ದು ದೀಪಾಂಬುದಿ ಕೆರೆ. ಆರ್ಚ್ ಸಿಕ್ಕುತ್ತಲ್ಲ, ಅಲ್ಲಿಂದ ಸ್ವಲ್ಪ ದೂರ ಒಳಗಡೆ ಬಂದರೆ ನಿಮಗೆ ದೇವಸ್ಥಾನ ಸಿಕ್ಕುತ್ತೆ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಈಗ ದೇವಸ್ಥಾನದ ಮುಂಭಾಗದಲ್ಲಿ ಹೇಗಿದೆ ಅಂತ ಒಂದು ವ್ಯೂ ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ದೀಪಾಂಬುದಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಅಂತೂ ತುಂಬಾನೇ ಸುಂದರವಾಗಿದೆ. ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ಬನ್ನಿ ಇವಾಗ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ದೇವಿಯ ದರ್ಶನಕ್ಕೆ ಹೋಗುವ ಮುಂಚೆ ಬಲಭಾಗದಲ್ಲಿ ಒಂದು ಚಿಕ್ಕದಾದಂತಹ ಗಣಪತಿಯ ಗುಡಿ ಇದೆ. ಇಲ್ಲಿ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ನಾವು ದೇವಿಯ ದರ್ಶನವನ್ನು ಮಾಡ್ಬೋದು. ಈ ಗಣಪತಿ ಅಂತೂ ತುಂಬ ವಿಭಿನ್ನವಾಗಿದೆ ಅಲ್ವಾ. ನೀವು ಈ ಥರ ಗಣಪತಿಯ ಒಂದು ಮೂರ್ತಿನ ನೋಡಿರಲು ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಇವಾಗ ದೇವಸ್ಥಾನದ
ಒಳಗೆ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿನ ಮಾಹಿತಿಯ ಪ್ರಕಾರ 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ. ಹಾಗೆಯೇ ಇದು ಚೋಳರ ಕಾಲದ್ದು ಅಂತ ಹೇಳಲಾಗುತ್ತೆ. ಕಾಳಿಕಾದೇವಿ ಅಂದೊಡನೆ ನೆನಪಾಗೋದು ವಿಶ್ವಕರ್ಮದವರ ಕುಲದೇವತೆ ಅಂತ ಅಲ್ವಾ? ಹೌದು, ನಮ್ಮ ಕುಲದೇವತೆಯ ದರ್ಶನ ಮಾಡೋಣ ಅಂತ ಇವತ್ತು ಹುಲಿಯೂರು ದುರ್ಗದ ದೀಪಾಂಬುದಿ ಶ್ರೀ ಕಾಳಿಕಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಸುಂದರವಾಗಿದೆ ಅಂತ. ಹಾಗೆ ಇಲ್ಲಿ ಒಂದು ಉತ್ಸವ ಮೂರ್ತಿ ಕೂಡ ಇದೆ. ಬನ್ನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ದೇವಸ್ಥಾನ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ? ಈಗ ಕಾಳಿಕಾದೇವಿಯ ದರ್ಶನ ಮಾಡೋಣ. ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿನ ಇಲ್ಲಿನ ಅರ್ಚಕರು ನಮ್ಮ ಚಾನಲ್ಗೆ ತಿಳಿಸಿದ್ರು. ಹಾಗೆಯೇ ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಕೂಡ ಪರ್ಮಿಷನ್ ಕೊಟ್ಟರು. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆ ಮುಂಚೆನೇ ತಿಳಿಸ್ದೆ, 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ, ಅಪಾರ ಮಹಿಮೆಯ ಕ್ಷೇತ್ರ ಇದು. ಇಲ್ಲಿ ನಡೆದಿರುವಂತಹ ಒಂದು ರೋಚಕವಾದಂತಹ ಘಟನೆ ಏನಪ್ಪ ಅಂದರೆ, ಆ ದಿನಗಳಲ್ಲಿ ಒಂದೇ ರಾತ್ರಿಯಲ್ಲಿ ದೇವಸ್ಥಾನವನ್ನು ಕಟ್ಟಿ, ಕೆರೆಯನ್ನು ಕಟ್ಟಿ, ಬೆಳಗಾಗೋ ಅಷ್ಟೊತ್ತಿಗೆ ಭತ್ತವನ್ನು ಬೆಳೆದು ಅಡಿಗೆಯನ್ನು ಮಾಡಿ ಊಟ ಮಾಡಿ ಹೋದರು ಅನ್ನುವಂಥ ಒಂದು ಪ್ರತೀತಿ ಇದೆ. ನಿಜವಾಗ್ಲೂ ಇದು ಸಾಧ್ಯನಾ ಅಂತ ಅನಿಸುತ್ತೆ. ಆದರೆ ಆ ದಿನಗಳಲ್ಲಿ ಇದು ನಡೆದಿರೋದು 100ಕ್ಕೆ 100 ಸತ್ಯ. ಇದನ್ನು ಕೇಳಿದಾಗ ಎಂಥವ್ರಿಗೆ ಆದ್ರೂ ಆಶ್ಚರ್ಯ ಅನಿಸುತ್ತೆ. ನಿಜವಾಗ್ಲೂ ಈ ಒಂದು ಕ್ಷೇತ್ರದ ಮಹಿಮೆ ಅಪಾರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಅಲ್ವಾ, ಕಾಳಿಕಾದೇವಿಯ ಅಲಂಕಾರದ ದರ್ಶನವನ್ನು ನಿಮಗೂ ಮಾಡಿಸ್ತಾ ಇದ್ದೀನಿ. ಹೂವಿನ ಅಲಂಕಾರ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಇಲ್ಲಿ ಪೂಜೆನೇ ಆಗಿರ್ಬೋದು, ಅಲಂಕಾರನೇ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗಂತೂ ದರ್ಶನ ಮಾಡಿ ತುಂಬಾ ಖುಷಿಯಾಯಿತು. ನಮ್ಮ ಕುಲದೇವತೆ ಆದಂತಹ ಕಾಳಿಕಾದೇವಿಯ ದರ್ಶನವನ್ನು ನಿಮಗೂ ಮಾಡಿಸಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾವು ಪ್ರತಿ ವರ್ಷ ಕೂಡ ಕಾಳಿಕಾದೇವಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಈ ದೇವಿಯ ಮಹಿಮೆ ಅಪಾರವಾದದ್ದು ಅಂತ ಹೇಳ್ಬೋದು. ಭಕ್ತರ ಎಂತಹ ಮನೋಕಾಮನೆಗಳು ಇದ್ರೂ ಇಲ್ಲಿ ಬಂದು ಕೇಳ್ಕೊಂಡೋದ್ರೆ ಸಾಕು, ಅದು ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಸಂಖ್ಯಾತ ಭಕ್ತರು ಬಂದು ದೇವಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಷ್ಟು ಮಹಿಮೆಯ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಕಾಳಿಕಾದೇವಿಯ ಒಂದು ಶಕ್ತಿನೇ ಅಂಥದ್ದು. ಇಲ್ಲಿ ಬಂದು ಭಕ್ತರು ತಮ್ಮ ಜೀವನದಲ್ಲಿ ಇರುವಂತಹ ಒಂದು ಕಷ್ಟಗಳನ್ನು ದೇವಿಯಲ್ಲಿ ಕೇಳಿಕೊಂಡಾಗ ದೇವಿಯ ಅನುಗ್ರಹದಿಂದ ಆ ಕಷ್ಟಗಳೆಲ್ಲ ಶೀಘ್ರವಾಗಿ ನಿವಾರಣೆ ಆಗುತ್ತೆ. ಹಾಗೆಯೇ ಭಕ್ತರ ಎಂತಹ ಒಂದು ಕೋರಿಕೆ ಇದ್ರೂ ಈ ಒಂದು ಕ್ಷೇತ್ರದಲ್ಲಿ ಶೀಘ್ರವಾಗಿ ನೆರವೇರುತ್ತೆ. ಸ್ನೇಹಿತರೆ, ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ 3 ದಿನ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಮುಂಚೆನೇ ನಿಮಗೆ ದೇವಸ್ಥಾನದ ಫ್ರಂಟ್ ವ್ಯೂ ತೋರಿಸ್ದೆ. ಇವಾಗ ದೇವಸ್ಥಾನದ ಸುತ್ತಲೂ ಹೇಗಿದೆ ಅಂತ ಒಂದು ವ್ಯೂ ಕೂಡ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ? ಇವಾಗ ದೀಪಾಂಬುದಿ ಕೆರೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು
ಕ್ಷೇತ್ರಕ್ಕೆ ಬಂದರೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಪ್ರಶಾಂತವಾಗಿದೆ ಅಂದರೆ ಇಲ್ಲಿ ಬಂದರೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಬಗ್ಗೆ ಲಾಸ್ಟ್ ಟೈಮು ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ರು, ತುಂಬ ಜನ ಕೇಳ್ತಾ ಇದ್ರು ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ. ಹಾಗಾಗಿ ಮತ್ತೊಮ್ಮೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ದೇವಸ್ಥಾನ ಹೇಗಿದೆ, ಇಲ್ಲಿನ ಮಹಿಮೆ ಏನು ಅಂತ ಇವತ್ತಿನ ವಿಡಿಯೋಲಿ ಕೂಡ ತಿಳಿಸಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅಂತ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಯಾಕೆಂದರೆ ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಜನಕ್ಕೆ ಗೊತ್ತಾಗಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.